ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಜು ತ್ರಿಶೋ ಬ್ಲಾಗ್ಸ್. ಇವತ್ತು ನಾವು ಬಂದಿದ್ದು ನಮ್ಮ ಚಿಕ್ಕತ್ತೆ ಮನೆಗೆ. ನಮ್ಮ ಚಿಕ್ಕತ್ತೆ ಇವತ್ತು ಮೊಳಕೆ ಕಾಳು ಬಸ್ಸಾರು ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ನೀವು ನೋಡ್ತಾ ಇದ್ದೀರಲ್ಲ, ಈ ಡೆಕೋರೇಷನ್ ತುಂಬ ಚೆನ್ನಾಗೈತೆ. ಇದೆಲ್ಲ ನನ್ನ ನಾದಿನಿ ಮಾಡಿರೋದು. ಬ್ಯೂಟಿಫುಲ್ ಆಗೈತೆ. ನನ್ನ ಮಗ ಎಲ್ಲಿ ಎಂಟ್ರಿ ಕೊಟ್ಟಿರ್ತಾನೋ ಅಲ್ಲೆಲ್ಲ ಮನೆ ಎಲ್ಲ ಫುಲ್ಲು ಹಳ್ಳಿರುತ್ತೆ. ನೋಡಿ, ಏನು ಸಾಂಬಾರು ಮಾಡ್ತಾ ಇದೀಯ ಅತ್ತೆ? ಇದು ಮೊಳಕೆಕಾಳು ಸಾಂಬಾರು. ಹೌದಾ? ಯಾವ ಥರ ಮಾಡ್ತೀರಾ ಅದನ್ನ? ನಾವು ಆಂಧ್ರ ಸೈಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವರು ಸಡನ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಸಡನ್ ಆಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆಂಧ್ರ ಸೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನಮ್ಮ ಆಂಧ್ರ ಸೈಡು ಒಂಥರ ಸಾಂಬಾರು ಮಾಡ್ತೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಅದು ಯಾವ ಥರ ಮಾಡೋದು ಬಸ್ಸಾರು ಅಂತ ತೋರಿಸ್ತೀನಿ. ಸೊ ಸಡನ್ ಆಗಿ ಅವ್ರು ಹೇಳಿದ್ರು. ನಮ್ಮೂರ್ ಸೈಡು ಅದು ಬಸ್ಸಾರು ಥರ ಮಾಡ್ತೀವಿ. ಅದು 2 times ಆದರೂ ಬಳಸ್ಕೋಬಾರ್ದು. ಇವ್ರು ಮಾಡ್ತಾರೆ ಒಂದೇ ಟೈಮು ಮಾಡ್ಕೊಂಡು ತಿನ್ಬಿಟ್ಟು ಥ್ರೋ ಮಾಡಿಬಿಡೋದು ಏನಾದರೂ ಮಿಕ್ಕಿದ್ರೆ. ಸೊ ನಮ್ಮ ಅತ್ತೆ ಇಲ್ಲಿ ನೋಡಿ, ಖಾರ ರುಬ್ಕೊಳ್ಳೋಕ್ಕೆ ಹುರಿದಿರೋ ಕಡಲೆ ಬೀಜ, ಕಾಯಿ, ಕೊತ್ತಂಬರಿ ಸೊಪ್ಪು, ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹುಣಸೆ ಹಣ್ಣು, ಒಂಚೂರು ಚಕ್ಕೆ, 1 ಸ್ಪೂನ್ ಸಾಂಬಾರದ ಪುಡಿ, ಮೊಳಕೆ ಕಾಳು ಬೇಯಿಸಿರ್ತೀವಲ್ಲ, ಸ್ವಲ್ಪ ಮೊಳಕೆ ಕಾಳನ್ನ ಹಾಕ್ಕೊಳ್ಬೇಕು. ನೋಡಿ, ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀರ ಹಾಕ್ಬಾರ್ದು. ಮೊಳಕೆ ಕಾಳು ಬೇಯಿಸಿರ್ತೀವಲ್ಲ, ಆ ಸಪ್ ನೀರೇ ಹಾಕಬೇಕು. ನೋಡಿ, ನಮ್ಮ ಅತ್ತೆ ಮನೆ ಮುಂದೆ ತುಂಬ ವ್ಯೂಸ್ ಎಲ್ಲ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ನೋಡಿ ವ್ಯೂಸ್ ಯಾವ ಥರ ಇದೆ ಅಂತ. ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಕುಕ್ಕರಲ್ಲಿ ಜಾಸ್ತಿ ರೈಸ್ ಮಾಡಲ್ಲ, ಪಾತ್ರೆಯಲ್ಲೇ ಜಾಸ್ತಿ ಮಾಡ್ಕೊಂಡು ತಿನ್ನೋದು. ಕುಕ್ಕರಲ್ಲೂ ಕೂಡ ಮಾಡ್ಕೊತೀವಿ, ಏನಾದರೂ ಅರ್ಜೆಂಟ್ ಇದ್ದಾಗ ಮಾತ್ರ ಮಾಡ್ಕೊಂಡು ತಿನ್ನೋದು. ನೋಡಿ, ರುಬ್ಬಿರೋ ಖಾರನ ಸಪ್ಪೆಸರಿಗೆ ಹಾಕ್ಕೊಬೇಕು. ನೋಡಿ, ಇಲ್ಲಿ ನಮ್ಮ ಅತ್ತೆ ನೀರನ್ನೇ ಹಾಕ್ಕೊತಾ ಇಲ್ಲ. ಆಮೇಲೆ ಏನು ಸಪ್ಪೆಸರು ಇರುತ್ತೆ ಅದನ್ನೇ ಮಿಕ್ಸಿಯಲ್ಲಿ ಇರೋ ಖಾರನ ಅದರಲ್ಲೇ ತೆಗೆದ್ಬಿಟ್ಟು ಹಾಕ್ತಾ ಇದ್ದಾರೆ. ನಮ್ಮ ಅತ್ತೆ ಅಂತ ತುಂಬ ದಿನದಿಂದ ಕರೀತಾ ಇದ್ರು. ನಮಗೆ ಬರೋಕ್ಕೆ ಟೈಮ್ ಇರಲಿಲ್ಲ. ಸೊ ಇವತ್ತು ಬಿಡು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಅತ್ತೆ ಮನೆಗೆ. ನೋಡಿ, ಇಲ್ಲೇನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಅತ್ತೆ? ನಾಚಿಕೆ ನಮ್ಮ ಅತ್ತೆಗೆ. ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ. ಅಕ್ಕಿನ ಹಾಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು, ಎಷ್ಟು ಮುದ್ದೆಗೆ ಎಷ್ಟು ಬೇಕೋ ಅಕ್ಕಿ ಅಂತ ಹಾಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊತೀವಿ. 2-3 ಸಲ ತೊಳಿಬೇಕಲ್ಲ ಅಮ್ಮ. ಅಕ್ಕಿ ಹಾಕಲ್ಲ ಕೆಲವರು ಅಕ್ಕಿ ಹಾಕಲ್ಲ. ಒಂದೊಂದವ್ರ ಸೈಡು ಒಂದೊಂದು ಥರ. ನಮ್ಮ ಸೈಡು ಕಂಪಲ್ಸರಿ ಅಕ್ಕಿ ಇರಬೇಕು, ಹಂಗಾದ್ರೆ ನಮಗೆ ತಿನ್ನೋಕ್ಕಾಗೋದು. ನಾವೆಲ್ಲ ಗ್ಯಾಸ್ನ ಇದ್ರ ಕುಕ್ಕರ್ನಾಗ ಮಾಡೋದೇ ಇಲ್ಲ ನಾವು ಜಾಸ್ತಿನ. ಬರೀ ಪಾತ್ರೆಯಲ್ಲಿ. ಎಷ್ಟು ಮುದ್ದೆ ಮಾಡ್ತಾ ಇದೆಯಮ್ಮ? 5 ಮುದ್ದೆ ಮಾಡ್ತೀವಿ. 5 ಮುದ್ದೆ. ಇಷ್ಟು ಸಣ್ಣ ಪಾತ್ರೆಯಲ್ಲಿ ಆಗುತ್ತೆ 5 ಮುದ್ದೆ? 5 ಮುದ್ದೆ. ಗ್ಯಾಸ್ ಮೇಲೆ ಇಕ್ತಾ ಇದ್ದಾರೆ. ನಾನು ಇದು 2 ಮುದ್ದೆ ಮಾಡೋಕ್ಕೆ ಇದಕ್ಕಿಂತ ದೊಡ್ಡ ಪಾತ್ರೆ ತಗೊತೀನಿ ಅಂದರೆ ಹಸಿಟ್ಟು ಆ ಕಡೆ ಈ ಕಡೆ ಬೀಳುತ್ತೆ ಅಂತ ನಮ್ಮತ್ತೆ ಸಣ್ಣ ಪಾತ್ರೆ ತಗೊಂಡಿದ್ದಾರೆ. ಇದರಲ್ಲಿ 5 ಮುದ್ದೆ ಮಾಡ್ತಾರಂತೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಇವರು ಅವ್ರ ಅತ್ತೆ. ಅತ್ತೆ ತೋರಿಸು. ಅತ್ತೆ ಚಿಕ್ಕತ್ತೆ ತೋರಿಸು. ಚಿಕ್ಕತ್ತೆ. ಇವನ್ಗೆ ಇವ್ರು ಚಿಕ್ಕತ್ತೆ, ನನಗೆ ಇವ್ರು ಚಿಕ್ಕತ್ತೆ. ನಾವ್ಯಾರು ಹಾಕಿಸ್ಕೊಂಡಿಲ್ಲ. ಅವ್ರ ಪಪ್ಪನ ಹತ್ರ ಹೋಗ್ತಾ ಇದ್ದಾರೆ. ಇವರೇ ಗುಂಡು. ನೋಡು ಎಷ್ಟು ಫೋರ್ಸ್ ಮಾಡ್ತಾ ಇದ್ದಾನೆ.
ಅಯ್ಯೋ ನಮ್ಮ ಅಣ್ಣ ಇವಾಗ ಬಂದ್ರು ಡ್ಯೂಟಿಯಿಂದ. ಸೊ ಪಾಪು ಮುದ್ದಾಡ್ತಾ ಇದ್ದಾರೆ. ನಮ್ಮ ಅಣ್ಣಂಗಂತೂ ನಮ್ಮ ಪಾಪು ಅಂತಂದ್ರೆ ತುಂಬಾ ಇಷ್ಟ. ಚೆನ್ನಾಗಿ ಬೇಯಬೇಕು. ಕೊಟ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕಾ, ಬಿಸಿ ಮಾಡಬೇಕು, ಮಳ್ಳಿಸ್ಬೇಕಂತೆ. ಅಂತಂದ್ರೆ ಜಾಸ್ತಿ ಮಳ್ಳಿಸ್ಬಾರ್ದು, ಒಂಚೂರು ಮಳ್ಳಿಸ್ಬೇಕು. ಮಳ್ಸಿದ್ರೇ ಟೇಸ್ಟು. ನನ್ನ ಮದುವೆಯಾಗಿ 3 ವರ್ಷ ಆಗ್ತಾ ಬರ್ತಾ ಇದೆ. ಆದ್ರೂ ಈ ಥರ ಸಾಂಬಾರು ರೆಸಿಪಿ ಮಾಡಬೇಕಂತ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೂ ಅತ್ತೆ ಇವಾಗ ಕಳಿಸಿದ್ದಾರೆ, ಮಾಡ್ಕೋಬೇಕು ನಮ್ಮ ಮನೆಯಲ್ಲೂ ಕೂಡ. ನೋಡಿ ಇಲ್ಲಿ ಕಾಳುಗಳು ಆಲ್ರೆಡಿ ಒಗ್ಗರಣೆನೂ ಆಗೈತೆ, ಎಲ್ಲ ರೆಡಿ ಇದೆ. ಮುದ್ದೆ ಒಂದು ಮಾಡಬೇಕು. ಪಾತ್ರೆ ವಾಶ್ ಮಾಡಿಕೊಡ್ಲಾ? ಬೇಡ ಕಣ, ನಾನು ವಾಶ್ ಮಾಡ್ಕೊಳ್ತೀನಿ. ಸೊ ಅಡುಗೆ ಎಲ್ಲ ಆಯಿತು. ಇವಾಗ ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಮ್ಮ ಪಾಪು, ನಮ್ಮ ನಾದಿನಿ ಮತ್ತು ನಮ್ಮ ಅಣ್ಣ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.